ಬನ್ನಿ, ಹತ್ರ ಬನ್ನಿ ಸರ್, ಹತ್ರ ಬನ್ನಿ ಸರ್. ಅಲ್ಲಿ ಇಟ್ಕೊಳ್ಳಿ, ಉಮೇಶ್ ಅವ್ರು ಇಟ್ಕೊಳ್ಳಿ. ಅಲ್ಲಿ ಇಟ್ಕೊಳ್ಳಿ. ಎಲ್ಲ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಹಾಕೊಂಡಿರೋದು ಓಂ ಮಹೇಶ್ ಅವರು. ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಕತೆ, ಚಿತ್ರಕಥೆ, ನಿರ್ದೇಶನ, ನಾಯಕ ಕೂಡ ಈ ಸಿನಿಮಾಗೆ ಅವರೇ ಆಗಿದ್ದಾರೆ. ಬಹಳ ವಿಭಿನ್ನವಾದ ಕಾಸ್ಟ್ಯೂಮ್ ಅಲ್ಲಿ ಕೂಡ ಇವತ್ತು ಕಾಣಿಸ್ತಾ ಇದ್ದಾರೆ. ಸರ್, ನಿಮಗೆ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂತ ಹೇಳ್ತಾ ಮತ್ತೊಂದ್ಸಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ಈ ಸಿನಿಮಾದ ನಿರ್ಮಾಪಕರುಗಳು, ನೀವಿಬ್ರು ಕುತ್ಕೋಬಿಡಿ ಸರ್. ರಾಜೇಶ್ ಸರ್ ಬಗ್ಗೆ ಹೇಳೋದಾದ್ರೆ, ಶಿಕ್ಷಣ ಕ್ಷೇತ್ರದಲ್ಲಿ ಅದರಲ್ಲೂ ಇಲ್ಲಿನ ವಿದ್ಯಾರ್ಥಿಗಳನ್ನ ಬೇರೆ ದೇಶಗಳಿಗೆ ಓದೋದಕ್ಕೆ ಕಳಿಸುವಂತ ಕಾರ್ಯಕ್ರಮಗಳನ್ನ ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ತಮ್ಮದೇ ಆದಂತ ಒಂದು ಸಂಸ್ಥೆ ಕೂಡ ಇದೆ. ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೂ ಕೂಡ ನೆರವಾಗಿದ್ದಾರೆ. ಈಗ ಸಹೋದರನ ಸಿನಿಮಾಗೆ ನಿರ್ಮಾಪಕರಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಅವ್ರ ಜೊತೆ ಪ್ರಿಯಾ ಮೇಡಮ್, ಅವ್ರು ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಅವ್ರದ್ದೇ ಕ್ಷೇತ್ರದಲ್ಲಿ ಸಾಕಷ್ಟು ಬ್ಯೂಟಿ ಪೇಜೆಂಟ್ ಗಳನ್ನ ಕೂಡ ವಿನ್ ಮಾಡಿದ್ದಾರೆ. ಈಗ ಈ ಸಿನಿಮಾ ಮೂಲಕ ಅವರು ಕೂಡ ಪ್ರೊಡ್ಯೂಸರ್ ಆಗಿ ಎಂಟರ್ ಆಗ್ತಿದ್ದಾರೆ. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಈ ಸಿನಿಮಾದ ನಾಯಕರು ಹಾಗೆ ನಿರ್ದೇಶಕರು ಆಗಿರುವಂತ ಓಂ ಮಹೇಶ್ ಅವರ ಧರ್ಮಪತ್ನಿ ವೀಣಾ ಅವರು ಕೂಡ ಈ ಸಿನಿಮಾ ಮೂಲಕ ನಿರ್ಮಾಪಕರಾಗಿ ಎಂಟರ್ ಆಗ್ತಿದ್ದಾರೆ. ಮೇಡಮ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಈ ಸಿನಿಮಾದ ಸಹ ನಿರ್ಮಾಪಕರು ಭೈರತಿ ಚಂದ್ರಣ್ಣ ಅವರು. ಸರ್, ಹಿಂದೆ ಯಾಕೆ ಹೋಗೋದು ಕೂಡ ಪ್ರೀತಿಯ ಸ್ವಾಗತ ಸರ್. ದೊಡ್ಡ ಮಟ್ಟದ ಬೆನ್ನೆಲುಬಾಗಿ ತಂಡಕ್ಕೆ ಈ ಸಿನಿಮಾಗೆ ನಿಂತಿದ್ರ ಅಂತ ಗೊತ್ತಾಯ್ತು. ಅವ್ರ ಜೊತೆಲಿ ದೀಪು ಅವರು ಕೂಡ ಸಹ ನಿರ್ಮಾಪಕರಾಗಿ ಈ ಸಿನಿಮಾದಲ್ಲಿ ಜೊತೆಯಾಗಿದ್ದಾರೆ. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಸ್ಟಾರ್ ಕಾಸ್ಟ್, ಟೆಕ್ನಿಷಿಯನ್ಸ್, ಇದೆಲ್ಲದ್ರ ಬಗ್ಗೆ ಹೇಳೋದಕ್ಕೆ ಟೂ ಅರ್ಲಿ ಅನ್ಸುತ್ತೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಷ್ಟೊಂದ್ ಜನ ಅವರ ಸ್ನೇಹಿತರ ಬಳಗ ಬಂದಿದ್ದೀರಾ. ಮಹೇಶ್ ಅವರಿಗೆ ಇದು ಒಂದು 60 ಸಿನಿಮಾಗಳಾಗಿರ್ಬೋದ ಸರ್? 70-80 ಸಿನಿಮಾಗಳಲ್ಲಿ ಸಹ ಕಲಾವಿದರಾಗಿ, ಖಳನಾಯಕನಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಚಿತ್ರರಂಗದಲ್ಲಿ. ಅಷ್ಟು ವರ್ಷದ ಗೆಳೆಯರು ಕೂಡ ಜೊತೆಯಾಗಿದ್ದಾರೆ. ಅದರಲ್ಲಿ ನಮ್ಮ ಪ್ರಭಾಕರ್ ಸರ್ ಕೂಡ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಇದಕ್ಕೆ ಮೇಲೆ ಬಂದಿರೋದ್ರಿಂದ ಪೋಸ್ಟರ್ ಲಾಂಚ್ ಕೂಡ ಮಾಡಿಸ್ಬಿಡೋಣ. ಹಾ, ಇದು ಕುರಿ ಕಾಯೋನು ಅನ್ನುವಂತ ಬಹಳ ವಿಭಿನ್ನವಾದಂತ ಟೈಟಲ್. ಹಾಗೆ ಪೋಸ್ಟರ್ ಅಲ್ಲೂ ಕೂಡ ಮಹೇಶ್ ಅವರು ಬಹಳ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಟೈಟಲ್ ನೋಡಿದ್ರೆ ಯಾವ ಜಾನರ್ ಇರ್ಬೋದು ಅಂತ ನಮ್ಗೊಂದು ಬೇಸಿಕ್ ಐಡಿಯಾ ಅಂತೂ ಸಿಗ್ತಾ ಇದೆ. ಅವ್ರನ್ನ ಆಮೇಲೆ ಮಾತನಾಡಿಸ್ತಾ ಆ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ನಾನು ಮತದಾರರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಆತ್ಮೀಯ ಸ್ನೇಹಿತ ಮಹೇಶು ಬಹಳ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸಿ ಇವತ್ತು ಒಂದು ದಾಪುಗಾಲು ನೀಡುವಂತಹ ಕೆಲಸವನ್ನ ಇವತ್ತು ಮಹೇಶ್ ಮಾಡ್ತಾ ಇದ್ದಾರೆ. ಇವಾಗ ಕೂಡ ನಾನು ನಿನ್ನೆ ಕೂಡ ಮೊನ್ನೆ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಕೂಡ ಇತ್ತು. ನನಗೆ ಬಹಳ ಜ್ವರ ಇದ್ದ ಕಾರಣ ಧ್ವಜಾರೋಹಣಕ್ಕೂ ಕೂಡ ನಾನು ಭಾಗಿಯಾಗಲಿಲ್ಲ. ಇಲ್ಲೊಂದು ಕಡೆ ನನ್ನ ಆತ್ಮೀಯ ಸ್ನೇಹಿತ ಒಂದು ವಿಶೇಷವಾದ ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇವತ್ತು ಒಂದು ಚಿತ್ರವನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಮಾತ್ರೆ ಟ್ಯಾಬ್ಲೆಟ್ಸ್ ಅನ್ನು ತಗೊಂಡು ಬರೋಕ್ಕಾಗಲ್ಲ ಅಂತ ಬೆಳಿಗ್ಗೆ ಹೇಳಿದೆ. ಆದರೂ ಕೂಡ ಮನಸ್ಸು ಎಲ್ಲೊಂದು ಕಡೆ ಕೇಳಲಿಲ್ಲ. ಯಾಕಂದರೆ ನನ್ನ ಕ್ಷೇತ್ರದ ಒಬ್ಬ ಹುಡುಗ ಒಂದು ಕುರಿ ಕಾಯುವಂಥ ಒಂದು ಚಿತ್ರವನ್ನು ಇವತ್ತು ತೆಗಿಲಿಕ್ಕೆ ಬಹಳ ವರ್ಷಗಳಿಂದ ಹೋರಾಟವನ್ನು ಮಾಡಿ ಇವತ್ತೊಂದು ಒಳ್ಳೆ ಕೆಲಸಕ್ಕೆ ನನ್ನನ್ನು ಕರೀತಾ ಇದ್ದಾರೆ. ನಾನು ಹೋದರೆ ಅವನಿಗೆ ನಿರಾಶೆ ಆಗ್ತದೆ ಅನ್ನೋ ಮನಸ್ಸಿಟ್ಕೊಂಡು ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಎಲ್ಲರಲ್ಲಿ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಇಂಥ ಒಂದು ಚಿತ್ರವನ್ನು ಮಾಡಬೇಕಂತೇಳಿ ಹೊರಟಿದ್ದಾನೆ.
ನಾನು ರಾಜ್ಯದ ಜನತೆಗೆ, ನನ್ನ ಕ್ಷೇತ್ರದ ಎಲ್ಲ ಸಮಸ್ತ ನಾಗರಿಕರಿಗೆ ಅವನನ್ನು ಕೈ ಹಿಡಿಸಿ ಮುಂದೆ ನಡೆಸು ಅಂತೇಳಿ ಎಲ್ಲರಲ್ಲಿ ಕೂಡ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಅನೇಕ ಹಿರಿಯರು ಚಿತ್ರರಂಗದಲ್ಲಿ ತನ್ನದೇ ಆದಂಥ ಹೆಸರನ್ನು ಕೂಡ ಗಳಿಸ್ಕೊಂಡಿದ್ದಾರೆ. ನಾನು ಕೂಡ ಹುಡುಗಿದ್ದಾಗ ಸಾಕಷ್ಟು ಚಿತ್ರಗಳನ್ನು ನೋಡ್ತಾ ಇದ್ದೆ. ಈಗ ನಮಗೆ ಕಾಲಾವಕಾಶದ ಕೊರತೆಯಿಂದ ಚಿತ್ರಗಳನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಇವತ್ತು ಬಹಳ ಸಂತೋಷದಿಂದ ಬಂದು ದೇವರ ಮುಂದೆ ಇಟ್ಟಿರ್ತಕ್ಕಂಥ ಆ ದೀಪಗಳನ್ನು, ಜ್ಯೋತಿಯನ್ನು ಬೆಳಗಿಸುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇನೆ. ನಿಜ ಕೂಡ ನನಗೆ ಬಹಳ ಸಂತೋಷ ಆಗ್ತದೆ. ಇದು ಖಂಡಿತವಾಗಿ ಈ ಬಡ ಹುಡುಗನ ಏನಿದೆ ಅದು ದೇವರಿಗೆ ಮುಟ್ಟೆ. ನಮ್ಮ ಈ ರಾಜ್ಯದ ಜನತೆ ಈ ಚಿತ್ರವನ್ನ ಖಂಡಿತವಾಗಿ ನೋಡಿ ಅದು ಯಶಸ್ವಿ ಆಗ್ತದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಕೂಡ ನಾನು ಬಯಸ್ತೇನೆ. ಅನೇಕ ಸಹಕಾಲವಿದ್ರು ಕೂಡ ತಾವೆಲ್ಲ ಬಂದಿದ್ದೀರಾ. ನನ್ನನ್ನು ನೀವು ನೋಡಿರ್ಬೋದು, ಆದರೆ ನಾನು ನಿಮ್ಮನ್ನು ನೋಡಿರ್ಲಿಲ್ಲ. ಇಂಥ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನೋಡಲಿಕ್ಕೆ ಕೂಡ ನನಗೆ ಒಂದು ಅವಕಾಶ ಸಿಕ್ಕಿದೆ. ನಾನು ಎಲ್ರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈ ಚಿತ್ರ ಯಶಸ್ವಿಯಾಗಲಿ, ಈ ಚಿತ್ರ 100 ದಿನಗಳನ್ನು ಪೂರೈಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ, ಈ ಕಾರ್ಯಕ್ರಮದಲ್ಲಿ ಹಲವಾರು ತುಣುಕುಗಳನ್ನು ಕೂಡ ಅನೇಕ ಕಲಾವಿದರು ಕೂಡ ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೀನಿ. ನಮ್ಮ ಕೇಂದ್ರ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಕೂಡ ಅವರಿಗೆ ಶುಭವನ್ನು ಹಾರೈಸಿದರೆ ನಾನು ಅವನ ಜೊತೆ ಇರ್ತೇನೆ, ಅವನಿಗೆ ಬೆನ್ನೆಲುಬಾಗಿ ನಿಂತು ಅವನಿಗೆಲ್ಲ ಸಹಕಾರ ಕೆಲಸ ನಾನು ಮತ್ತು ನಮ್ಮೆಲ್ಲ ಕ್ಷೇತ್ರದ ಜನತೆ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತ, ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಜಯಪ್ರಕಾಶ್ ಅವರು ಬರಬೇಕಾಗಿತ್ತು. ಅವರು ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಅವರು ಕೂಡ ಬರಲಿಕ್ಕಾಗಿಲ್ಲ. ಇವತ್ತು ಇನ್ನೂ ಅನೇಕ ಹಿರಿಯರು, ನಮ್ಮ ಕ್ಷೇತ್ರದ ಹಿರಿಯರೆಲ್ಲರೂ ಕೂಡ ಬಂದಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಈ ಚಿತ್ರ ಇನ್ನೂ ಭಾಳ ಪರಿಪೂರ್ಣವಾಗಲಿ, ತಡ ಆದರೂ ಕೂಡ ಪರವಾಗಿಲ್ಲ, ಯಾವುದೇ ಅರ್ಜೆನ್ಸಿ ಇಲ್ಲ, ಅರ್ಜೆಂಟಾಗಿ ಮಾಡಬೇಕು, ನಾಳೆ ಬೆಳಿಗ್ಗೆನೇ ಆಗಬೇಕು ಅನ್ನೋದು ಯಾರ ಇದು ಇಲ್ಲ. ಭಾಳ ಪರಿಪೂರ್ಣವಾಗಿ ಇದು ತೆರೆಯನ್ನು ಕಾಣುವಂಥ ಕೆಲಸ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭವನ್ನು ಹಾರೈಸಿ, ಓಂ ತನ್ನದೇ ಆದಂಥ ಒಂದು ಶಕ್ತಿಯನ್ನು ಇಟ್ಕೊಂಡು ಈ ಚಿತ್ರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಆ ಭಗವಂತ ಎಲ್ಲ ಒಳಿತನ್ನು ಮಾಡಲಿ. ಇವತ್ತು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರತಕ್ಕಂಥ ಎಲ್ಲ ಸಹಕಾಲವಿದವರಿಗೆ, ಇದಕ್ಕೆ ಸಹಕಾರ ನೀಡಲಿಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಸಹಕಾರ ಮಾಡಿದ್ದಕ್ಕೆ ಮಹೇಶ್ ಮತ್ತು ಅವರೆಲ್ಲ ಸಂಘಟಕರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಕೃತಜ್ಞತೆ ಹೇಳಿ, ಈ ಚಿತ್ರ ಹುಯಿ ಕಾಯುವ ಚಿತ್ರ ಯಶಸ್ವಿಯಾಗಲಿ ಅಂತೇಳಿ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಂತ ಹೇಳಿದಾಗ ನಾನು ಫಸ್ಟ್ ಕ್ವಶನ್ ವಾಸ್ ಲೈಕ್, ಇದನ್ನ ಬೈಯಕ್ಕೆ ತಾನೇ ಯೂಸ್ ಮಾಡ್ತಾರೆ, ಏನಕ್ಕೆ ಇದನ್ನ ಟೈಟಲ್ ಆಗಿ ಯೂಸ್ ಮಾಡಿದ್ದೀರಾ ಅಂತ ಒಂದು ಕ್ವಶನ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ನಾನು ಮತ್ತೆ ನನ್ನ ವೈಫು ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇದು ಕುರಿ ಕಾಯೋನು ಅನ್ನೋದು, ವೈ ಡು ದೇ ಯೂಸ್ ಇಟ್ ಫಾರ್ like when they so that was the big question for us. But later on when we researched on this topic, we got to know that the importance ಇದು ಏನಕ್ಕೆ ಯೂಸ್ ಮಾಡ್ತಾರೆ, ಅದನ್ನ ಅಷ್ಟು ಕಮ್ಮಿಯಾಗಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಒಂದು ಲಾಜಿಕ್ಸ್ we could able to find it. So Priya will explain actually better like what exactly we discussed ಅಂತ. 29 countries ಮತ್ತೆ 800 ಯೂನಿವರ್ಸಿಟೀಸ್ ಇಟ್ಕೊಂಡಿದ್ದೀವಿ. ಆಚೆ ಆಸ್ಟ್ರೇಲಿಯಾಲಿ ಅಬೌಟ್ 7 ವರ್ಷ ಇದ್ದು, ಆಮೇಲೆ ಕೆನಡಾಲಿ 2 ವರ್ಷ ಇದ್ದು ವಾಪಸ್ ಬಂದ್ವಿ. ಸೊ ಟು ಕಂಟಿನ್ಯೂ ವಿತ್ ವಾಟ್ ರಾಜೇಶ್ ವಾಸ್ ಸೇಯಿಂಗ್, ಡಿಸ್ಕಷನ್ ಮಾಡಬೇಕಾದ್ರೆ ಒಂದು ನಮ್ಗೆ ಏನು ಅನಿಸಿದ್ದು ಅಂದರೆ, ಮಹೇಶ್ ಅಣ್ಣನ ನಾವು 29 ಇಯರ್ಸಿಂದ ನೋಡ್ತಾ ಇದ್ದೀವಿ. ಒನ್ ಥಿಂಗ್ ದಟ್ ಹ್ಯಾಸ್ ಬೀನ್ ಕನ್ಸಿಸ್ಟೆಂಟ್ ವಿತ್ ಹಿಮ್ ಇಸ್ ಹಿಸ್ ಡೆಡಿಕೇಶನ್.
ಫಿಲ್ಮ್ ಲೈನ್ಗೆ ಅವರು ವಿತೌಟ್ ಎನಿ ಹೆಸಿಟೇಷನ್ ಕಂಟಿನ್ಯೂಸ್ ಆಗಿ ಡೆಡಿಕೇಟೆಡ್ ಆಗಿದ್ರು. ಆ್ಯಂಡ್ ಇಫ್ ಐ ಹ್ಯಾವ್ ಟು ರಿಲೇಟ್ ದ ಟೈಟಲ್ ಕುರಿ ಕಾಯೋದು ಅಂತ ನಾನು ರಾಜೇಶ್ ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ. ಇಷ್ಟು ಈಸಿಯಾಗಿ ಜನ ಯೂಸ್ ಮಾಡ್ತಾರೆ, ಬಟ್ ಆಸ್ ವಿ ನೋ ಕೃಷ್ಣ ತ್ರೇತಾಯುಗದಲ್ಲಿ ಹಿ ಬಿಲಾಂಗ್ ಟು ದ ಸೇಮ್ ಕಮ್ಯುನಿಟಿ. ಸಿಮಿಲರ್ಲಿ ಜೀಸಸ್ ಕ್ರೈಸ್ಟ್ ಬೈಬಲ್ ಪ್ರಕಾರನೂ ಇದೇ ಕಮ್ಯುನಿಟಿ. ಸೊ ದೇರ್ ಇಸ್ ಸಮ್ ಡಿವೋಷನ್, ಡಿವಿನಿಟಿ, dedication in this entire title. So when we connect like that, we felt that it's the same kind of a topic. ಇಲ್ಲಿ ಕೂಡ ಮಹೇಶ್ ಅಣ್ಣ ಹೇಳ್ತಾ ಇದ್ದಿದ್ದು ನನಗೆ ತುಂಬ ಕುರಿಗಳ ಮೇಲೆ ಪ್ರೀತಿ ಆ ಪಿಕ್ಚರಲ್ಲಿ ಅದು ಎದ್ದು ಕಾಣಿಸುತ್ತೆ ಅಂತ. ಸೊ ದಟ್ ಈಸ್ ವಾಟ್ ವಿ ರಿಯಲಿ ಲೈಕ್ಡ್ ಆ್ಯಂಡ್ ವಿ ಟ್ರೈಡ್ ಕನೆಕ್ಟಿಂಗ್ ಇಟ್ ವಿತ್ ಆಲ್ ದಿ ಹಿಸ್ಟಾರಿಕಲ್ ಆ್ಯಂಡ್ ಮೈಥಲಾಜಿಕಲ್ ಸ್ಟೋರೀಸ್. ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಯಾಕಂದರೆ ಮದುವೆ ಆದಮೇಲೆ ಇವಾಗ ನಾನು ಕೂಡ ಪ್ಯಾಜೆಂಟ್ಸಲ್ಲಿ ಮಿಸಸ್ ಇಂಡಿಯಾ ಯೂನಿವರ್ಸ್ ಗೆದ್ದೆ 2022 ಅಲ್ಲಿ. ಅದು ಕೂಡ ಇದೇ ಥರ ಮದುವೆ ಆಗಿ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾಗ ಮನುಷ್ಯಂಗೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ತುಂಬ ಕಮ್ಮಿ ಇರುತ್ತೆ. ವಿ ಗಿವ್ ಅಪ್ ಆರ್ ಪ್ಯಾಷನ್ ಬಿಕಾಸ್ ಸೇಫ್ಟಿ ಇರಲಿ, ಸೇಫಾಗಿ ಪ್ಲೇ ಮಾಡ್ತೀವಿ. ಬರೀ ಫ್ಯಾಮ್ಲಿ ನೋಡ್ಕೊಳ್ಳೋದಾಗಲಿ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನೋಡ್ಕೊಳ್ಳೋದಾಗಲಿ ಅಂತ ನೋಡ್ತೀವಿ. ಬಟ್ ಟು ಗೆಟ್ ಟು ದ್ಯಾಟ್ ಲೆವೆಲ್, ಸೊ ನನಗೆ ಗೊತ್ತು ಪ್ಯಾಜೆಂಟಲ್ಲೂ ನನಗೆ ಹೀಗೆ ಆಯಿತು. ನನ್ನ ಮಿಸ್ಸಸ್ ಆದಾಗ ನನ್ನ ಮಗಳಿಗಾಗಲೇ 6 years, ಶಿ ವಾಸ್ ಆಲ್ರೆಡಿ 6 years old. ಸೊ ಎಲ್ಲರೂ ಅದೇ ಕೇಳ್ತಾ ಇದ್ರು, ಈ ಟೈಮಲ್ಲಿ ಬೇಕಾ, you're ಆಲ್ರೆಡಿ ಆಂಟ್ರಪ್ರಾನರ್, ನೀನಾಗಲೇ ಬಿಸ್ನೆಸ್ಸಲ್ಲೂ ಕೈ ಹಾಕಿದೆಯಾ, ಈ ಥರ ಪ್ಯಾಷನ್ ಬೇಕಾ ಅಂತ. ಬಟ್ ವಾಟ್ ಐ ಬಿಲೀವ್, ನಮಗೆ ಪ್ಯಾಷನ್ ಇರೋದು ನಾವು 100%, 1000% ಕೊಟ್ಟರೆ, ಏಜು, ರೆಸ್ಪಾನ್ಸಿಬಿಲಿಟಿ, ಮ್ಯಾರಿಟಲ್ ಸ್ಟೇಟಸ್, ನಥಿಂಗ್ ಮ್ಯಾಟರ್ಸ್. So a big kudos to Mahesh Anna for doing this. I wish him all the very best. And ellaru heldange nandu matte Rajesh tu complete support ide. Thank you so much. ಟೈಮ್ ಅಲ್ಲಿ ಶೂಟ್ ಮಾಡಿದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅದಕ್ಕೆ ಅವಾರ್ಡ್ ಬಂದು ರಾಜ್ಯ ಪ್ರಶಸ್ತಿ ಬಂದಿತ್ತು. ಅದಾದ್ಮೇಲೆ ಫಸ್ಟ್ ನಮಗೆ ಮಹೇಶ್ ಅವರು ಒಂದು 4 ತಿಂಗಳಿಂದ ಈ ಸಬ್ಜೆಕ್ಟ್ ಬಗ್ಗೆ ಹೇಳಿದ್ರು. ನಾನು ಫಸ್ಟ್ ಇಂಟ್ರೆಸ್ಟ್, ಆಮೇಲೆ ಟೈಟ್ಲ್ ಬಂದ್ಮೇಲೆ ನಾನೇ ಫೋನ್ ಮಾಡಿದೆ, ಏನು ಟೈಟ್ಲ್ ಹಿಂಗಿದೆ ಅಂತ. ಇಲ್ಲ ರಿಪೋರ್ಟ್ ರಿಜಿಸ್ಟರ್ ಮಾಡಿಸಿದ್ದೀನಿ, ಬಂದ್ಮೇಲೆ ಒಂದು 5 ನಿಮಿಷ ಲೈನ್ ಹೇಳ್ತೀನಿ ಅಂದರು. ಲೈನ್ ಹೇಳಿದ ತಕ್ಷಣ ನಾನು ಒಂದೇ ಮಾತಾಡಿದ್ದು, ಯಾವತ್ತು ಪೂಜೆ ಮಾಡ್ತಾ ಇದ್ದೀನಿ ಅಂತ. ಇಲ್ಲ ವರಮಹಾಲಕ್ಷ್ಮಿ ದಿನ ಟೈಟಲ್ ಲಾಂಚ್ ಮಾಡೋಣ ಅಂತ ಇದ್ದೀನಿ ಅಂದು. ಖಂಡಿತ ಮಾಡಬೇಕು. ಕೊನೆಯ ತನಕ ಸುಮಾರು ವರ್ಷದಿಂದ ನಾನು ಇವನ್ನ ಹೋಮ್ ಟೈಮಿಂದ, ಜೋಗಿ ಟೈಮಿಂದ ನೋಡಿದ್ದೀನಿ. ಯಾಕಂದ್ರೆ ನಾನು ಸಿನಿಮಾ ನಂಟು ಅವಾಗಿಂದ ನನ್ನ ಫ್ರೆಂಡ್ ಸರ್ಕಲ್ ತುಂಬ ಇತ್ತು. ಅವಾಗಿಂದ ನಾನು ಪ್ರೇಮ್ ಸರ್ ಹತ್ರ ಇದ್ದಾಗಿಂದ ನೋಡಿದ್ದೀನಿ. ತುಂಬ ಹಾರ್ಡ್ ವರ್ಕರು. ಏನು ಅಂದರೆ ಇನ್ನೊಬ್ಬರ ಹತ್ರ ತಲೆ ಬಾಗಬಾರ್ದು, ನಾನು ನಡಿಬೇಕು ಅಂತ ಇಷ್ಟು ವರ್ಷ ನಡ್ಕೊಂಬಂದ. ಇದಾದ್ಮೇಲೆ ಇಷ್ಟು ಜನಸಂಪರ್ಕ ಐತಿ, ನಾನು ಮಾಡ್ತೀನಿ ಅಂದಿದ್ದಕ್ಕೆ ಎಲ್ಲರೂ ಒಂದೊಂದು ಹೆಜ್ಜೆ ಮೆಟ್ಲು ಹತ್ತಿದ್ರೇ ಒಬ್ರು ಕೈ ಹಿಡಿಯೋಕ್ಕಾಗೋದು. ಹಂಗಂದ್ರೆ ಸಣ್ಣ ಸಹಾಯ ನಮ್ಮ ಕೈಯಿಂದ ಯಾವತ್ತೂ ಮಹೇಶ್ ಜೊತೆ ಇದ್ದೇ ಇರ್ತೀರಿ. ನಮ್ಮ ಅಣ್ಣವ್ರು ಹೇಳ್ದಂಗೆ ಇದು ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಯಾವತ್ತೂ ಕುರಿ ಯಾವತ್ತೂ ಸೀಮಿತ ಅಲ್ಲ. ಪ್ರತಿಯೊಬ್ಬರಿಗೂ ಇಷ್ಟವಾದಿದ್ದು ಒಬ್ರು. ಇವಾಗ ಎಲ್ಲ ಹೆಂಗಾಗೋಗಿದೆ ಅಂದ್ರೆ ಗೋಟ್ ಫಾರ್ಮಿಂಗ್ ಪ್ರತಿಯೊಬ್ರು ಮಾಡ್ತಾರೆ. ಇವಾಗ ಬರ್ತಾ ಬರ್ತಾ ಎಲ್ಲರಿಗೂ ಕುರಿ ಅನ್ನೋದು ಏನು ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಮೊದಲು ದನ ಕಾಯ್ತಾ ಇದ್ದೆ. ಇಂಡಸ್ಟ್ರಿಗೆ ಬರೋಕ್ಕೆ ಮೊದಲು. ಈಗ ನನ್ನ ಗೆಳೆಯ ಈಗ ಶುರು ಮಾಡ್ತಾ ಇದ್ದಾನೆ ಕುರಿ ಕಾಯೋನು ಅನ್ನೋ ಸಿನಿಮಾನ. ಭಾಳ ಅದ್ಭುತವಾಗಿ ಮಾಡಲಿ ಅಂತ ಹಾರೈಸ್ತೀನಿ. ಯಾಕಂದರೆ ಇವನು ನಾನು ಹೋಮ್ ಸಿನಿಮಾ, ನನ್ನ ಮೊದಲನೇ ಸಿನಿಮಾ, ಇವನು ಮೊದಲನೇ ಸಿನಿಮಾ ಅನ್ಕೊತೀನಿ. ಆಗಿಂದ ನನ್ನ ಪರಿಚಯ. ಸುಮಾರು ಸಿನಿಮಾಗಳು ಮಾಡಿದ್ವಿ. ರೀಸೆಂಟಾಗಿ ಕಬ್ಜಾಲು ಜೊತೆಗೆ ಮಾಡಿದ್ದೀವಿ. ಈ ಸಿನಿಮಾಲ್ಲಿ ನಾನೇ ಡೈರೆಕ್ಷನ್ ಮಾಡ್ತೀನಿ, ನಾನೇ ಹೀರೋ ಆಗ್ತೀನಿ ಅಂತ ಇದ್ದಾನೆ. ನಮ್ಮೆಲ್ಲ ಸಹಕಾರ ಅವನು ಯಾವಾಗಲೂ ಇದ್ದೇ ಇರ್ತದೆ. ಈ ಸಿನಿಮಾ ಹೋಮ್ ಸಿನಿಮಾ ಥರ ಇದು ಸಕ್ಸಸ್ ಆಗಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು. ಪೋಸ್ಟರ್ ಒಂದ್ಸತಿ ಗಮನಿಸಿ ನೋಡಿ. ಕುರಿನ ಕಾಯೋನು, ಅದ್ರ ಮೇಲೆ ಗೋಪುರ ಇದೆ, ದೇವ್ರು ಕಾಯ್ತಾ ಇದ್ದಾನೆ ಅಲ್ಲಿ. ಓಕೆ, ಮತ್ತೆ ನಾನು ಈ ಥರ ಅವರು ಟೈಟ್ಲು ಈ ಥರ ಇಟ್ಟಿದ್ದೀನಿ ಸರ್ ಅಂತ ನನ್ನ ಹತ್ರ ಅಂದಾಗ, ಮಹೇಶ ನಾನು ಅವನ ಆತ್ಮೀಯ ಸ್ನೇಹಿತ, ಅದಕ್ಕೆ ಅವನು ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆ ಮಹೇಶ ಹೇಳಿದಾಗ ನಾನು ಹೇಳಿದ್ದು ಇಮ್ಮಿಡಿಯೇಟಾಗಿ ನಂಗೆ ಸ್ಟ್ರೈಕ್ ಆಯಿತು. ನೋಡ, ಒಳ್ಳೆ ಚೆನ್ನಾಗಿ ಇಟ್ಟಿದ್ಯಾ. ನನಗೆ ಕವಿರತ್ನ ಕಾಳಿದಾಸನ ಪಿಕ್ಚರ್ ಜ್ಞಾಪಕ ಬರುತ್ತೆ ನನಗೆ. ಅದ್ರಲ್ಲಿ ಅಣ್ಣವ್ರು ಹೇಳ್ತಾರೆ, ಕುಂತ್ರೆ ಕುರ್ಬಾ, ನಿಂತ್ರೆ ಕಿರ್ಬಾ ಗೊತ್ತಾ ನಾನು ಅಂತ ಅಣ್ಣವ್ರು ಹೇಳ್ತಾರೆ. ಇದನ್ನೇ ಫಸ್ಟ್ ಲೈನ್ ಇಡೋಣ ನಾವು ಅಂತ ಇಟ್ಬಿಟ್ಟು ಆ ಲಿರಿಕ್ಸ್ ನಾನೇ ಬರೆದೆ. ಕುಂತ್ರೆ ಕುರ್ಬಾ, ನಿಂತ್ರೆ ಕಿರ್ಬಾ, ಇದು ಅಣ್ಣವ್ರು ಹೇಳಿದ ಮಾತಾಡ್ನು. ನಾವೆಲ್ಲರೂ ಕುರಿ ಕಾಯೋರು, ನಮ್ಮನ್ನು ಕಾಯೋನು ಯಾರು? ಆ ದೇವ್ರು ಕಣ್ಣಣ್ಣು ಅಂತ. ನಿಜವಾಗ್ಲೂ ಆ ಮಹಾದೇವ, ಆ ಬೀರಪ್ಪನ ಆಶೀರ್ವಾದ ಮಹೇಶನ್ಗೆ, ಇಡೀ ತಂಡಕ್ಕೆ, ಕಲಾವಿದರಿಗೆ, ತಾಂತ್ರಿಕ ವರ್ಗರಿಗೆ ಆಗುತ್ತೆ. ಇದು ನಮ್ಮ ಸಾಹೇಬರು, ಬಸವರಾಜ ಸಾಹೇಬರು ಹೇಳ್ದಂಗೆ ಸಿನಿಮಾ ಆಗುತ್ತೆ, ತೆರೆ ಮೇಲೆ ಕಾಣುತ್ತೆ. ಇವತ್ತು ಈ ವರಮಹಾಲಕ್ಷ್ಮಿ ದಿನದಿಂದ ಮಾಡಿರೋದಕ್ಕೆ ಆ ಲಕ್ಷ್ಮಿ ಕೂಡ ಒಲಿದು ಈ ಸಿನಿಮಾನ ಸಕ್ಸಸ್ ಮಾಡ್ತಾಳೆ. ಎಲ್ಲ ನಿರ್ಮಾಪಕರಿಗೆ ಒಳ್ಳೆ ಗಳಿಕೆ ಕೊಡುತ್ತೆ ಈ ಸಿನಿಮಾ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ
ನಾನು ನಿಮಗೆ ತುಂಬ ಋಣಿಯಾಗಿದ್ದೀನಿ. ನಮಸ್ಕಾರ. ಸ್ಟ್ರಗಲ್ ಮಾಡ್ತಾರೆ ಸಿನಿಮಾ ಫೀಲ್ಡಲ್ಲಿ, ಚಿಕ್ಕ ಪುಟ್ಟ ರೋಲ್ಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಇವಾಗ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ. ಆಮೇಲೆ ಸುಮಾರು ಸಿನಿಮಾಗಳಲ್ಲಿ ಇವತ್ತು ಕಿಚ್ಚ ಹುಚ್ಚ ಆಗಿರ್ಬೋದು, ವಂಶಿ ಆಗಿರ್ಬೋದು, ಶಿವಣ್ಣ ಅವ್ರದ್ದಾಗಿರ್ಬೋದು, ಪ್ರತಿಯೊಬ್ಬರು ಹೀರೋಗಳದ್ದು, ಇವನ್ ಸುದೀಪ್ ಸಾರು, ದರ್ಶನ್ ಸಾರು, ದುನಿಯಾ ವಿಜಯ್ ಸಾರು, ಸುದೀಪ್ ಸಾರು, ಇವರೆಲ್ಲರ ಒಂದು ಮಾರ್ಗದರ್ಶನ. ಆಮೇಲೆ ಪ್ರತಿಯೊಂದು ಫ್ರೇಮಲ್ಲೂ ಅಷ್ಟೇ ಎಲ್ಲ ಹೀರೋಗಳು ಹಿಂಗೆ ಮಾಡಪ್ಪ, ಹಿಂಗೆ ಮಾಡು, ಯಾಕೆ ಎದುರ್ಕಂತೀಯ ಅಂತ. ಇಲ್ಲ ಸರ್ ನೀವು ದೊಡ್ಡ ಹೀರೋ, ನಾನು ಹಿಂಗೆ ಸರ್, ನೀನು ವಿಲನ್ ನನ್ನ ಜೊತೆ ಜೋರ ಮಾಡಿದ್ರೆ ನಾನು ಮಾಡೋಕ್ಕಾಗೋದು ಅಂತ ಹೇಳ್ದ. ಸುದೀಪ್ ಸರ್ಗೆ, ದರ್ಶನ್ ಸರ್ಗೆ, ಹಾಗೆ ದುನಿಯಾ ವಿಜಯ್ ಸರ್ಗೆ, ಶಿವಣ್ಣ ಅವ್ರಿಗೆ, ಪುನೀತ್ ಸರ್ ವಂಶಿಲಿ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಯಾವ ಪೊಲೀಸ್ ಬಂದು ನಮ್ಮ ಹತ್ರ ಆ ಥರ ಹೇಳಿದ ತಕ್ಷಣ ಒಂದು ಕಪಾಳ ಕುಡಿತಾರೆ. ಆ ಫೀಲ್ಗಳೇ ಒಂಥರ ನನ್ನ ಮ್ಯಾಜಿಕ್ ಅನಿಸ್ತಾ ಇತ್ತು ಅವ್ರ ಜೊತೆ ಮಾಡಿದಂಥ ನಟನೆಗಳು. ಹಾಗೆ ಕೋಟೆ ಪ್ರಭಾಕರ್ ಸರ್ ಅಣ್ಣ ಅವ್ರು ಹೇಳಿದಾಗೆ ನಾನು ಓಂ ಚಿತ್ರದಲ್ಲಿ ಒಬ್ಬ ಕಾಲೇಜ್ ಸ್ಟೂಡೆಂಟ್, ನನಗೆ ಅವಲೇ ಉಪೇಂದ್ರ ಸರ್ ಅಂದರೆ ಅಭಿಮಾನಿ, ಶಿವಣ್ಣನ ಅಭಿಮಾನಿ. 7 ಗಂಟೆ ಪಂಚಾಲಿಟಿ ಅಂದರೆ 7 ಗಂಟೆಗೆ ಬರೋರು ಉಪೇಂದ್ರ ಸರ್, ವಿತ್ ಆ್ಯಟು ವಿತ್ ಎಲ್ಲ ಜನ ಇರಬೇಕು, ಒಬ್ಬ ಮಿಸ್ ಆದ್ರೆ ಬೈಕಾದ್ರು. ಆ ಥರ ಒಂದು ಸಿನಿಮಾ ಜರ್ನಿ ನಾವು ಮಾಡಿದೆ. ನಮ್ಮ ತಂದೆ ತಾಯಿ ಎಷ್ಟೋ ಸತಿ ನಾವು ಅಪ್ಪನ ಜಾಬಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ಎತ್ಕೊಂಡು ಹೋಗಿ ಗಾಂಧಿನಗರಕ್ಕೆ ಹೋಗ್ಬಿಡ್ತಾ ಇದ್ದೆ. ನಾವು ಅಪ್ಪ ಹೇಳ್ತಾ ಇದ್ರು, ಎಲ್ಲೋ 100 ರೂಪಾಯಿ ಕಾಣಿಸ್ತಾ ಇಲ್ಲ, ಈಗ ನನ್ನ ಮಗನೇ ಮಾಡಿರ್ಬೋದು ಅಂತ ಹೇಳ್ತಾ ಇದ್ರು. ಯಾಕೆ ಹೇಳ್ತಾ ಇದ್ರು ಅಂದ್ರೆ ಸಿನಿಮಾ ಮೇಲೆ ಆ ಕಾಳಜಿ ಇತ್ತು. ಆಮೇಲೆ ಆ ಸಿನಿಮಾ ಜರ್ನಿ ಹಂಗೆ ಬರ್ತಾ ಬರ್ತಾ ನಾನು ಗಾಯತ್ರಿ ಚಂದ್ರಣ್ಣನ ಭೇಟಿಯಾದ. ರಾಜಕೀಯದಲ್ಲಿ ಅಣ್ಣ ಏನು KR ಕ್ಷೇತ್ರದಲ್ಲಿ ಫಸ್ಟ್ ಎಲೆಕ್ಷನ್ ಇರಬೇಕು, ಅಣ್ಣನ ಒಂದ್ಸತಿ ಮನೆಗೆ ಹೋದೆ. ಅಣ್ಣ ಈ ಥರ ನನ್ನ ಕಲಾವಿದ ಅಣ್ಣ ಹಿಂಗೆ ಅಂತ ಹೇಳಿದೆ. ಎಲ್ಲಿರೋದಪ್ಪ ನೀನು ಅಂದೆ. ಹೌದಣ್ಣ, ಓಕೆ ಚಂದ್ರು ಪಾಪ ಅವ್ನು ಕಲಾವಿದ ಬಂದ ನಮ್ಮ ಮನೆ ಬಾಗಿಲಿಗೆ, ಅವ್ನಿಗೆ ಏನು ಬೇಕಾದ್ರೆ ಮಾಡು, ಅವನ ಜೊತೆ ಇರು ಅಂತ ಹೇಳಿದವರು ಜೋರಾಗಿ ಚಪ್ಪಾಳೆ ಬರಲಿ ಬೈತಿ ಚಂದ್ರಣ್ಣ ಬಸವಣ್ಣ. ನಿಜಾಲು ನಾವು ಕಲಾವಿದ್ರು ಏನಾಗ್ಬಿಡೋದು, ನಾವು ಬೇಡ್ಕೊಳಕ್ಕಾಗಲ್ಲ, ನಾವು ಅಷ್ಟು ಫ್ರೇಮಲ್ಲಿ ಅಷ್ಟು ಮಿಂಚ್ಬಿಟ್ಟಿರ್ತೀರಿ. ಏನಪ್ಪ ಮಾಡೋದಂದಾಗ ಪ್ರತಿ ಕ್ಷಣ ಪ್ರತಿ ದಿನ ಕೈ ಹಿಡಿದವರು ನಮ್ಮ ಬೈತಿ ಬಸವರಾಜಣ್ಣ, ಬೈತಿ ಚಂದ್ರಣ್ಣ, ಹಾಗೆ ನನ್ನ ತಮ್ಮ ಸಹೋದರರು. ಯಾವಾಗನ ಅವ್ನು ಗೊತ್ತಾಗೋದು, ಅವ್ನು ಫೋನ್ ಮಾಡಿದ್ರೆ ಎಷ್ಟು ಬೇಕೋ ನಿನ್ನ ಅಕೌಂಟ್ಗೆ ಅನ್ನೋದು. ಯಾಕಂದ್ರೆ ಆ ಥರ ಕೈ ಹಿಡಿದವನೇ. ಯಾಕಂದ್ರೆ ನಾವು ಸಿನಿಮಾ ಬಿಟ್ಟು ಯಾಕಂದ್ರೆ ಕೆಲ್ಸಕ್ಕೆ ಹೋದ್ರೆ ನಿಮ್ನ ಆ ಫಿಲಮಲ್ಲಿ ನೋಡೋದಲ್ಲ ರೀ, ಏನು ಇಲ್ಲಿ ಬಂದು ಕೆಲಸ ಮಾಡ್ತೀರಾ ಅಂತ ಹೇಳೋರು. ಆದರೂ ನಾನು ಹಲವಾರು ರಿಕವರಿ, ಆಕ್ಸಿಸ್ ಬ್ಯಾಂಕಲ್ಲಿ, ಭಾಳ ಬ್ಯಾಂಕ್ಗಳಲ್ಲಿ ರಿಕವರಿ ಕೆಲಸ ಮಾಡಿದ್ದೀನಿ. ಇವನ್ ಶ್ರೀನಿವಾಸ್ ಅವ್ರಿಗೂ ಗೊತ್ತು. ತುಂಬ ನೋವಲ್ಲಿ ಈ ಒಂದು ಸಿನಿಮಾ ಜರ್ನಿಗೆ ಬಂದೆ. ಬಸವರಾಜಣ್ಣ ಅವರು ಫಸ್ಟ್ ಸತಿ ನಾನು ಅವ್ರ ಹತ್ರ ಹೋಗೋಕ್ಕೆ ಭಯ ಈ ಸಿನಿಮಾ ವಿಷಯ. ಯಾಕಂದ್ರೆ ಸ್ವಲ್ಪ ಅವರು ಏನಂದ್ರೆ ಅವ್ರ ಕೆಲಸ ನೋಡೋಗಲ್ಲ, ಇವೆಲ್ಲ ಕುರಿ ಕಾಯತ್ತಾನಂತೆ, ಕೆಲಸ ನೋಡೋಗ ಮನೆಗೆ ಹೋಗಿ ಅಂತ ಹೇಳ್ತಾರೆ. ಅದೊಂದು ಭಯ. ಅವಳು ಚಂದ್ರಣ್ಣಗೆ ಅಣ್ಣ ಹಿಂಗಾನ ಮಾಡಿ ಅಣ್ಣಂತ ಅವತ್ತು ಮೂಡ್ ಚೆನ್ನಾಗಿತ್ತು ಅಣ್ಣನಿಗೆ. ಆಯ್ತು ಮಾಡ್ತಾ ಇದ್ದೇನೋ, ಚಂದ್ರು ಅವನೇನೋ ಮಾಡ್ತಾನೆ ಪಾಪ, ಅವ್ನಿಗೆ ಹೆಲ್ಪ್ ಮಾಡೋಣ, ಶೀರ್ಷಿಕೆ ಇಟ್ಕೊಳ್ಳೋಣ ಅಂದ. ಆಮೇಲೆ ಇವತ್ತು ಅಣ್ಣ ಈ ಪೋಸ್ಟ್ ನೋಡಿದ್ರೆ ಇದೊಂದು ಮಾಡಿದ್ನಲ್ಲ, ನಿಜಾಲು 3 ದಿವಸ ನಾನು ನಿದ್ದೆನೇ ಮಾಡಿಲ್ಲ. ಯಾಕಂದ್ರೆ ಈ ಫ್ರೇಮ್ ಹಿಂಗೆ ಬರಬೇಕು, ಈ ಸೀನ್ ಹಿಂಗೆ ಬರಬೇಕು. ಚೇತನ್ ಸರ್ ಆಗಿರ್ಬೋದು, ನಾನು ಉಗ್ರಂ ರೆಡ್ಡಿ ಆಗಿರ್ಬೋದು, ಇವರೆಲ್ಲರ ಸಹಕಾರ. ದೀಪುನು ಅಷ್ಟೇ, ಫಸ್ಟ್ ಟೈಟಲ್ ಕೇಳಿದಾಗ ಇದು ಒಂದು ರೀತಿ ಹೇಳ್ದ, ಏನೋ ನಮ್ಮ ಒಂದು ಇದ್ರದ್ದೇ ಮಾಡ್ತಾ ಇದೆಯಾ, ಭಾಳ ಖುಷಿ ಆಗತ್ತೆ ಅಂತ ಹೇಳ್ದ. ಆ ಒಂದು ಉತ್ತೇಜನ ನನಗೆ ಸಿಕ್ತು. ಇಲ್ಲೆಲ್ಲ ಮಧುವಣ್ಣನೂ ಅಷ್ಟೇ ಹಿರಿಯ ಕಲಾವಿದರು, ಅವರು ಕೂಡ ಎಲ್ಲ ಉತ್ತೇಜನ ಕೊಟ್ಟರು. ತುಂಬ ಜನ ಎಸ್ಕಟ್ ಶ್ರೀರಣ್ಣ ಆಗಿರ್ಬೋದು, ಶ್ರೀರಣ್ಣ, ಎಲ್ಲ ಜನ, ನಮ್ಮ ಪಳ್ಳಿ ಅಣ್ಣ, ಎಲ್ಲರೂ ಕೂಡ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ, ನೋಡಪ್ಪ ಮಹೇಶ್, ನೀನು ರಾಜಕೀಯದಲ್ಲಿ ನೀನು ಏನೇ ಇರು, ಅಣ್ಣನ ಜೊತೆ ಯಾವಾಗೂ ಸದಾ ಇರ್ತೀಯ, ನಿನ್ನ ಸಿನಿಮಾ ಪ್ರಯಾಣ ಯಾಕೆ ನಿಲ್ಲಿಸ್ತೀಯಾ ಅಂತ ಹೇಳಿದಾಗ, ಆ ಸಿನಿಮಾ ಪ್ರಯಾಣ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಬೈತಿ ಬಸವರಾಜಣ್ಣ ಆಶೀರ್ವಾದ ಬೇಕು, ನನ್ನ ಸಹೋದರ ರಾಜೇಶ್ ಆಶೀರ್ವಾದ ಬೇಕು, ದೀಪು, ಹಾಗೆ ನಮ್ಮ ಚಂದ್ರಣ್ಣ, ಎಲ್ಲರ ಸಹಕಾರ ಇದ್ದರೆ ಇವತ್ತು ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಅದು ಗೆಲ್ಲುತ್ತೋ ಇಲ್ಲೋ ಬೀರಪ್ಪನ ಬಿಡ್ತೀನಿ, ಗೆದ್ದರೆ ಇನ್ನೊಂದು ಸಿನಿಮಾ ಮಾಡ್ತೀನಿ. ನಾನು ಇನ್ನೊಂದು ಸಿನಿಮಾ ಮಾಡೋಕ್ಕೆ ನಾನು ಏನಂದರೆ ಒಬ್ಬ ನಾಯಕ ನಟ ಆಗಬೇಕಂತ. ಯಾಕಂದರೆ ನಾನು ಆಲ್ರೆಡಿ ಮರಳು, ಜಲ್ಲಿ, ಕಲ್ಲು ಎಲ್ಲ ಎತ್ತಿದ್ದೀನಿ, ಮೇಸ್ತ್ರಿ ಆಗಿಲ್ಲ. ಅದೇ ಥರ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಒಂದು ದಿವಸ ಮೇಸ್ತ್ರಿ ಆಗಬೇಕು ಅಂತ ಆಸೆ ಆಯಿತು. ಆ ಒಂದು ಚಿಕ್ಕದೇ ಮೋಷನ್ ಪೋಸ್ಟರ್ ಮಾಡಿದ್ದು. ಇದೆಲ್ಲ ಚೆನ್ನಾಗಿದೆ ಅಂದರೆ ಮುಂದೆ ಹೊರಿತೀನಿ, ಇಲ್ಲಾಂದರೆ ನನ್ನ ಜೀವನ ನಮ್ಮ ಸಾಹೇಬ್ರ ಜೊತೆಲಿ ಹಂಗೆ ಇರ್ತೀನಿ. ಯಾಕಂದರೆ ಸಾಹೇಬ್ರು ಯಾವತ್ತೂ ಅಷ್ಟೇ ಸರ್, ಹೇಳ್ಬಾರ್ದು, ಇವ್ರ ಪಕ್ಕದಲ್ಲಿ ಕೂತಾರಂತ. ಇವ್ರ ಪಕ್ಕದಲ್ಲಿ ಫಸ್ಟ್ ಟೈಮ್ ಕೂತಿರೋದು. ಎಷ್ಟೋ ಸತಿ ಕರೆದವ್ರೆ, ನಾವೆಲ್ಲ ಹಿಂದೆ ನಿಂತ್ಕೊತಾ ಇದ್ರಿ, ಬಾರೋ ಅನ್ನೋದು. ಇಲ್ಲ ನಾನು ನಿಂತ್ಕೊಳ್ಳೋಣ, ನಾವು ಇದ್ದೇ ಬರೋ ಅಂತಾರೆ. ಯಾವತ್ತೂ ನಾವು ಅವ್ರ ಪಕ್ಕದಲ್ಲಿ ಕೂತ್ಕೊಳಕ್ಕೆ ನಂಗೆ ಒಂಥರ ಭಯ. ಯಾಕಂದ್ರೆ ನಾನು ದೊಡ್ಡಣ್ಣ ಅವರು. ನಾನು ಇವತ್ತು ಅಷ್ಟೇ, ನಾನು ಗಣೇಶಣ್ಣ ಆಗಿರ್ಬೋದು, ಬಸವರಾಜಣ್ಣ, ನಾಗೇಶಣ್ಣ ಅವರು ಆಗಿರ್ಬೋದು, ಇನ್ನೊಬ್ಬ ತಮ್ಮ ನಾನೇ ಅನ್ಕೊಂಡೇ ಹೋದವ್ರು. ಯಾಕಂದ್ರೆ ಗಣೇಶನ ರೂಪ ನನ್ನಲ್ಲೂ ಇದೆ, ಅವ್ರು ಇನ್ನೊಬ್ಬ ತಮ್ಮ ನಂತರನೇ ಅವರೇ. ಅದೆಲ್ಲೋ ಒಂದು ಬಾಂಧವ್ಯ ಹಂಗೆ ಅಂಟ್ಕೊಬಿಟ್ಟಿದೆ. ನಿಜವಾಗ್ಲೂ ಭಾಳ ಖುಷಿಯಾಗಿದೆ ಇವತ್ತಿನ ದಿವಸ ಬಸವರಾಜಣ್ಣನ ಜೊತೆ ವೇದಿಕೆ ಹಂಚ್ಕೊಂಡಿರೋದು. ಹಾಗೆ ಎಲ್ಲರ ಜೊತೆ, ಹಾಗೆ ನಾವು ಗೋಬ್ರ ನಾಗರಾಜ್ ಅವರು, ಆರ್ವಿ ರಾಜು, ನನ್ನ ಎಲ್ಲ ಸ್ನೇಹಿತರು ಎಷ್ಟು ಜನ ಬಂದಿದ್ದಾರೆ, ಅವರೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ, ಒಂದು ಪುಟ್ಟ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನೀವು ಯಾರು ಪೇಮೆಂಟ್ಗಳು ತಗೋಬೇಡಿ ನನ್ನ ಸಿನಿಮಾದಲ್ಲಿ, ಯಾಕಂದ್ರೆ ಹೀರೋ ಆಗ್ಬೇಕಂದ್ರೆ. ಅಲ್ಲ, ಅವಾಗಿಂದ ಎಲ್ಲ ಪ್ರೋಗ್ರಾಮ್ ಅಲ್ಲೇ ಕಮಿಟ್ ಮಾಡ್ತಿದ್ರಲ್ಲ.
ಯಾಕಂದ್ರೆ ಮೇಡಮ್ ರಿಯಲಿ ಹೇಳ್ಕೊಡ್ಬೇಕು ಸಿನಿಮಾ ಮೇಡಮ್ ಇದು, ರಾಜಕೀಯನೂ ಅಷ್ಟೇ ಸಿನಿಮಾ ಅಂದ್ರೆ. ಮೊದಲೇ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಸಿನಿಮಾ ಅಂದ ತಕ್ಷಣ ನಂದು 5,000 ಒಂದು ದಿನಕ್ಕೆ ಅಂತಾರೆ. ಅವಾಗ ನಾನು ಹೆಂಗ್ ಮಾಡೋದು ಮೇಡಮ್ ಸಿನಿಮಾ ನೋಡ್ದ ಆ ತರ ಬೇಕು ಮೇಡಮ್ ನನಗೆ. ಯಾಕಂದ್ರೆ ಒಂದು ಸಿನಿಮಾ ಮಾಡೋದು, ಒಂದು ರಾಜಕೀಯ ಮಾಡೋದು ಸುಲಭ ಅಲ್ಲ ಮೇಡಮ್. ಒಂದು ಮದ್ವೆ ಮಾಡ್ದಂಗೆ. ಯಾಕಂದ್ರೆ ಗಂಡು ಹೆಣ್ಣು ಹುಡುಕ್ಬೇಕು, ಅವ್ರ ಅಪ್ಪ ಅಮ್ಮನ ಹುಡುಕ್ಬೇಕು, ಅವ್ನ ಹೀರೋಯಿನ್ ಅಲ್ಲ, ನೀವು ಈ ಕಾರ್ಯಕ್ರಮದಲ್ಲಿ ಒಂದಾದ್ಮೇಲೆ ಒಂದು. ಹಾಗೆ ನಮ್ಮ ಮೂಗ್ ಸುರೇಶ್ ಅಣ್ಣ ನೋಡಿ, ಹಿರಿಯ ಕಲಾವಿದ್ರು, ಜಗ್ಲಿ ಅಣ್ಣ, ಇವರೆಲ್ಲರ ಅಣ್ಣ ವೇದಿಕೆ ಹಚ್ಕೋಬೇಕು ಅಣ್ಣ. ಮೂಗ್ ಸುರೇಶ್ ದಯವಿಟ್ಟು ಬನ್ನಿ. ಅವ್ರೇನ್ ಕಾಸು ಶಾರ್ಟ್ ಸ್ವೀಟ್ ಆಗಿ ಹೇಳ್ತೀನಿ, ಸಿನಿಮಾ ಅನ್ನೋದು ರಾಜಕೀಯ ಅನ್ನೋದು ಬಹಳ ಕಷ್ಟ. ಎಷ್ಟು ಜನ ಕಷ್ಟ ಸುಖ ಸರ್. ನಾವು ಸಿನಿಮಾ ಮಾಡ್ಬೇಕಾದ್ರೆ, ಈ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಬಸವರಾಜಣ್ಣನೇ ಪ್ರೇರಣೆ. ಯಾಕಂದ್ರೆ ಕುರಿ ಕಾಯೋನು ಅಂತ ಮಾಡ್ತಾ ಇದೀನಿ ಅಂದ್ರೆ ಅವರಲ್ಲಿರೋ ಅಂಶಗಳನ್ನೆಲ್ಲ ಇಟ್ಕೊಂಡೆ ನಾನು ಸಬ್ಜೆಕ್ಟ್ ಮಾಡಿದ್ದು. ಅವಾಗ ಅವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದ ಇದೇ ತರ ಇರ್ಲಿ. ಇಲ್ಲಿ ಬಂದಂತ ಎಲ್ಲಾ ಸ್ನೇಹಿತರಿಗೂ ಕಲಾವಿದರಿಗೂ ನಾನು ನನ್ನ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಹಸಿವಿದೆ. ಕಲಾವಿದರಿಗೆ ಎಷ್ಟು ರೀತಿ ಹಸಿವಿದೆ ಅಂತ ನನಗೆ ಗೊತ್ತು. ಯಾಕಂದ್ರೆ ನಾವು ಅನುಭವಿಸ್ಬಿಟ್ಟಿದ್ದೀರಿ. ಗಾಂಧಿನಗರದಲ್ಲಿ ನಮ್ಮ ತಂದೆ ತಾಯಿಗಳು ಊಟ ಕೊಡದಿದ್ದಾಗ ಮಧ್ಯಾಹ್ನದಲ್ಲಿ ಊಟ ಮಾಡಿದಿರೋ ನಾನು ಸಿನಿಮಾ ಮಾಡಿದ್ದೀರಿ. ಯಾಕಂದ್ರೆ ಅಷ್ಟು ಹಸುವಲ್ಲಿ ಕೆಲಸ ಮಾಡಿದ್ರಿ. ಬಸವರಾಜಣ್ಣನವರ ಸಹಕಾರ, ಚಂದ್ರಣ್ಣ, ರಾಜೇಶ್ ಮತ್ತೆ ದೀಪ ಅವರ ಸಹಕಾರದಿಂದ ಈ ಒಂದು ಒಳ್ಳೆ ಮಟ್ಟದ ಸಿನಿಮಾ. ಈಗ ನೀವು ಟೀಸರ್ ಅನ್ಕೊಂಡಿದ್ರಲ್ಲ, ಇದು ನಮ್ಮ ಒಂದು ಮೋಷನ್ ಪೋಸ್ಟ್ ನೋಡಿದ್ರಲ್ಲ, ನಿಜಾಲು ನಮ್ಮ ಶಶಿ ಸರ್ ಕೂಡ ಬಂದಿದ್ದಾರೆ. ಎಷ್ಟು ಕಷ್ಟ ಇದೆ ನಿಜಾಲು, ಬಹಳ ಕಷ್ಟ ಇದೆ. ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಇವೆಲ್ಲ ಹೆಂಗ್ ಮಾಡಿದ್ರು ನಿಜಾಲು. ಜೋಗಿ ಪ್ರೇಮ್ ಸರ್ನ, ಹಾಗೆ ನಮ್ಮ ಓಂ ಪ್ರಕಾಶ್ ಸರ್ನ, ಮಹೇಂದ್ರ ಸರ್ನ, ಹಾಗೆ ಹಲವಾರು ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ. ನಮ್ಮ ಚೇತನ್ ಸಾರು, ಹಾಗೆ ಎಷ್ಟೋ ಜನ ಹೆಸರುಗಳು ಬರ್ತಾ ಇಲ್ಲ. ಯಾಕಂದ್ರೆ ಅವ್ರ ಜೊತೆ ಎಲ್ಲರ ಜೊತೆ ಒಡನಾಟ, ಎಲ್ಲ ಹೀರೋಗಳ ಜೊತೆ ಒಡನಾಟ, ಎಲ್ಲರೂ ಅಷ್ಟೇ ಸ್ಟ್ರಗಲಿಂಗ್ ಇಂದಾನೇ ಮೇಲ್ ಬಂದವರು. ದುನಿಯಾ ವಿಜಯ್ ಅವ್ರು ನೋಡಿ, ಇವತ್ತು ಸಲಗಾ ಭೀಮಾ ಸೂಪರ್ ಡೂಪರ್ ಹಿಟ್. ಅವರು ನನಗೆ ಪ್ರೇರಣೆ. ಯಾಕಂದ್ರೆ ಯಾರು ಅನ್ಕೊಂಡಿದ್ರು ಸರ್ ಹೀರೋ ಕಮ್ ಡೈರೆಕ್ಟರ್ ಹಿಟ್ ಆಗುತ್ತೆ ಅಂತ, ಅದೇ ರೀತಿ ಇವತ್ತು ದಿವಸ ಹೀರೋ ಕಮ್ ನಾನು ಡೈರೆಕ್ಟ್ ಆಗ್ತಾ ಇದ್ದೀನಿ. ಕುರಿ ಕಾಯೋನು ನಿಜವಾಗ್ಲೂ ಹೇಳ್ತೀನಿ 100 ಡೇಸ್ ಸಿನಿಮಾ ಬರ್ದಿದ್ದಕ್ಕೆ ಬಸವರಾಜಣ್ಣ ಅವ್ರ ಜೊತೆ ನಾವು ಬರೇ ಅವ್ರ ಜೊತೆ ಹಂಚ್ಕೊಂಡ್ರೆ ಸಾಕು, ಅದೊಂದು ವೈಬ್ರೇಷನ್ ಬಂದ್ಬಿಡುತ್ತೆ. ಆ ಒಂದು ಫೀಲ್ ಅಲ್ಲೇ ಈ ಸಿನಿಮಾ ಇಷ್ಟು ಸೂಪರ್ ಆಗಿ ಬಂದಿರೋದು. ಇದೇ ರೀತಿ ಬಸವರಾಜಣ್ಣನವರು ಹಲವಾರು ಕಲಾವಿದರಿಗೆ, ನನಗೆ ಅಂತಲ್ಲ ತುಂಬಾ ಜನ ಕಲಾವಿದರಿಗೆ ಮುಂಚೂಣಿಯಾಗಿ ಒಂದು ಒಳ್ಳೆ ಕೆಲಸ ಮಾಡ್ಲಿ ಅಂತ ಕೇಳ್ಕೊಂತ, ನೀವು ಬಂದಿದಂತ ಎಲ್ಲಾ ಕಲಾವಿದರಿಗೆ, ಎಲ್ಲ ತಂತ್ರಜ್ಞರಿಗೆ, ಎಲ್ಲ ಟೆಕ್ನಿಷಿಯನ್ಗೆ, ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ನಾವು ಬಸವರಾಜಣ್ಣನ ಆರೈಕೆ ಯಾವಾಗೂ ಇರಬೇಕು. ಸಿನಿಮಾ ಬಗ್ಗೆ ಮಾತಾಡಿ. ಅಂಧ ಹುಟ್ಟಿರಲ್ಲ ಅವನು. ತನ್ನ ಕುರಿ ಆಯ್ತು, ತನ್ನ ಸಮಾಜ ಆಯ್ತು, ಅವ್ರ ಹೊರಗೆ ಜಗತ್ತೇ ಗೊತ್ತಿರಲ್ಲ. ಏನೋ ಹೋಗ್ಬಿಟ್ಟು ಜಗತ್ತಲ್ಲಿ ಅವ್ರು ಬೇರೆಯವ್ರ ಜೊತೆ ಬೆರೆಯೋದಾಗ್ಲಿ, ಬೇರೆಯವ್ರ ಜೊತೆ ಮಾತಾಡೋದಾಗ್ಲಿ, ಒಂದು ಹೆಣ್ಣನ್ನು ಅಷ್ಟೇ ಪ್ರೀತಿನ ನೋಡೂ ಇರಲ್ಲ. ಅಂದ್ರೆ ಒಂದ್ ಹೆಣ್ಣು ಅವಳನ್ನ ಪ್ರೀತಿಸಿದ್ರು ಈ ತರನು ಇದ್ಯಾ ಜೀವನ ಅಂತ ಹೇಳೋಂತ ವ್ಯಕ್ತಿತ್ವ ಕುರಿಕಾಯಿ ಒಂದು. ಯಾಕಂದ್ರೆ ಆ ಔಟರ್ ಲೈನ್ ಅಲ್ಲಿ ಈಗ ನಾವು ಒಂದು ಮನೆಯಲ್ಲಿ ಒಂದು ಪ್ರೀತಿಯಿಂದ ಕುರಿ ಸಾಕಿದ್ರೆ, ಸಪೋಸ್ ಯಾರನ್ನ ಅದನ್ನ ಏನಾರ ಮಾಡಕ್ಕಾಗತ್ತಾ? ಅದಷ್ಟು ಮುದ್ದಾಗಿ ಮಾಡಿತೀರಿ. ಒಂದು ನಾಯಿನೇ ಆಗ್ಲಿ, ಒಂದು ಕುರಿನೇ ಆಗ್ಲಿ, ಅಷ್ಟು ಮುದ್ದು ಮಾಡಿತೀರಿ. ನನ್ನ ಕುರಿನ ಏನಾರ ಮಾಡಿದಾಗ ಅವ್ನು ರಿವೀಲ್ ಆಗ್ತಾನೆ. ಅದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಮೇಡಮ್. ಯಾಕಂದ್ರೆ ಔಟ್ ರೋಡೇ ಗೊತ್ತಿರಲ್ಲ. ಯಾಕಂದ್ರೆ ನಮ್ಮ ಉಪೇಂದ್ರ ಸರ್ ಹೇಳ್ಕೊಟ್ಟಿದ್ದೇನೆಂದ್ರೆ, ಔಟರ್ ಲೈನ್ ಅಂದ್ರೆ ನಮ್ಗೆ ಕುರಿ ಅಂದ್ರೆ ಪ್ರಾಣ. ನಾನು ಜನಗಳ ಜೊತೆಲೆ ಬೆರ್ತಿರೋನಲ್ಲ, ಅದನ್ನ ಪ್ರೀತಿ ಮಾಡೋನು ಒಬ್ರು ಬಂದು ನನಗೆ, ಅಂದ್ರೆ ಆ ಹೆಸರುಗಳೆಲ್ಲ ಹೇಳಕ್ಕಾಗಲ್ಲ, ಅಂದ್ರೆ ವಿಲನ್ಗಳು ಆಗ್ಲಿ ಇವರಾಗ್ಲಿ ಅದು ಬಂದು ತೊಂದರೆ ಕೊಟ್ಟಾಗ ಆ ಮನುಷ್ಯ ಸಿಡಿದ್ ಬಿಡೋದೆ ಕುರಿ ಕಾಯೋನು ಅಂತ ಒಂದು ಸಿನಿಮಾ. ಯಾಕಂದ್ರೆ ಯಾವುದೇ ವಸ್ತುನ, ಯಾವುದೇ ಒಂದು ಇವಾಗ ಒಂದು ನಾವು ಒಂದು ಪೆನ್ ಇಟ್ಕೊಂಡಿರ್ತೀರಿ. ಈಗ ಸಾಹೇಬ್ರು ಒಂದು ಪೆನ್ ಇಟ್ಕೊಂಡಿರ್ತಾರೆ, ಅದ್ಮೇಲೆ ಪ್ರೀತಿ ಇರುತ್ತೆ. ಆ ಪ್ರೀತಿ ಪೆನ್ನ ಏನ ಕಳೆದೋದ್ರೆ ಎಷ್ಟು ಫೀಲ್ ಆಗ್ತಾರೆ, ಅದೇ ರೀತಿ ಒಂದು ಕುರಿ ಕಳೆದೋದಾಗ ಎಷ್ಟು ಫೀಲ್ ಆಗೋದೇ ಒಂದು ಸಿನಿಮಾದ ಟೈಟ್ಲು, ಸಿನಿಮಾದ ಅದು ಒನ್ ಲೈನು. ಹಾಗೆ ನಾನು ಅದಕ್ಕೆ ಪ್ರಾಣ ಕೊಡುವಂತವನೇ ಈ ಕುರಿ ಕಾಯೋನು. ಸರ್ ಶೂಟಿಂಗ್ ಮಾಡೋದು ಅಂತ ಹೇಳೋದಲ್ಲ. ಈಗ ಏನ್ ಗೊತ್ತಾ, ನಾನು ಸಬ್ಜೆಕ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಕುರಿ ಕಾಯೋನು ಅಂದ್ರೆ ಬೆಟ್ಟ ಗುಟ್ಟ. ಸರ್ ನಮ್ಮ ಪ್ರೊಡ್ಯೂಸರ್ಸ್ ನಮ್ಗೆ ಎಲ್ಲೆಲ್ಲಿ ಸಹಕಾರ ಕೊಡ್ತಾರೋ ಅಲ್ಲೆಲ್ಲ ಹೋಗ್ತೀನಿ. ನನ್ನ ಆಸೆ ಏನ್ ಗೊತ್ತಾ, ಮಾದೇಶ್ವರನ ಬೆಟ್ಟದಲ್ಲಿ ಮಾಡ್ಬೇಕು ಅಂತ. ನಮ್ಮ ಸಾಹೇಬ್ರ ಆಸೆ ಏನಂದ್ರೆ ಕೋಲಾರಲ್ಲಿ ಮಾಡ್ಬೇಕು ಅಂತ. ಕೋಲಾರಲ್ಲಿ ಮೇಲೆ ಮುತ್ತು ಅಂತ ಇದೆ, 7 ಊರು ಸೇರುತ್ತೆ ನಮ್ಮ ಕೋಲಾರ ಅಂತರ್ಗಂಗೆ ಅಂತ. ಆ ಒಂದು ಲೊಕೇಶನ್ ನೋಡ್ತಾ ಇದ್ದೀರಿ. ನಮ್ಮ ಬೈತಿ ಚಂದ್ರಣ್ಣ ಅವರೆಲ್ಲರ ಸಹಕಾರ ಇದ್ರೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಆಗುತ್ತೆ ಸರ್. ಇದೇನು ಸಾಧಾರಣ ಸಿನಿಮಾ ಅಲ್ಲ. ನಮ್ಮ ಒಂದು ಒಳಗಡೆ ಇರೋ ಒಂದು ಔಟರ್ ಏನಂತಾರೆ ಅದನ್ನ, ಅದು ಆಚೆ ಬರುತ್ತೆ ಸರ್. ಅದು ಅಷ್ಟು ಫೀಲ್ ಸರ್. ಶೂಟಿಂಗು ಈಗ ಆಗಿದೆ. ಆದಷ್ಟು ಬೇಗ ಗಣೇಶ ಹಬ್ಬದಲ್ಲಿ ಸಾಹೇಬ್ರು ನಮ್ಮ ಅಣ್ಣವ್ರದೆಲ್ಲ ಡೇಟ್ಸ್ ತಿಳ್ಕೊಂಡು ಒಳ್ಳೆ ದಿವಸ ಇಟ್ಕೊಂಡು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀವಿ ಸರ್. ಡೈರೆಕ್ಟರ್ ಆಕ್ಟಿಂಗ್ ಅಂದ್ರೆ ಇಷ್ಟು ವರ್ಷ ಜರ್ನಿ ಇದೆಯಲ್ಲ ಸರ್, ಇಷ್ಟು ವರ್ಷ ಜರ್ನಿನೇ ಅದು ಮಾಡಿಸ್ದಾಗೆ ಸರ್. ಏನ್ ಸಿನಿಮಾ ನಾವ್ ಏನ್ ಕೊಡ್ತೀರಿ, ನಮ್ಗೇನು ಕೊಟ್ಟಿಲ್ಲ ಅನ್ಕೊಟ್ರೆ ಅದು ಸಿನಿಮಾ ತಿರ್ಗಾ ತಂತಾನಾಗೆ ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ. ರಾಜಕೀಯದಲ್ಲಿ ಕಷ್ಟಪಟ್ಟಿದ್ರೆ ತಂತಾನೆ ಅದು ಒಂದು ಪ್ರಭು ಆಗ್ತಾರೆ.
ನಾವು ಅಷ್ಟೇ ಸಿನಿಮಾಗೆ ನಾವೇನೋ ಕೊಟ್ಟಿದ್ರೆ ಅದು ನಮ್ಗೆ ಕೊಡೋದು, ನಾವೇನೋ ಕೊಟ್ಟಿಲ್ಲ ಅಂದ್ರೆ ಅದು ಏನೂ ಕೊಡೋದಿಲ್ಲ. ಈ ಕಾರಣ ನಾನು ಇಲ್ಲಿ ಕುತ್ಕೊಂತೀನಿ ಅಂದ್ರೆ ನಮ್ಮ ತಂದೆ ತಾಯಿ ಹೇಳ್ತಾರೆ, ಏಯ್ ನಿನ್ ಮಕ್ಕ ನೋಡ್ರೆ ನಮ್ಮಮ್ಮ ಎಷ್ಟೋ ಸತಿ ಹೇಳೋರೆ, ನೀನ್ ಹೆಂಗಿದ್ಯಾ ಅಂದ್ರೆ ಗೊರವೆ ಅಂತರ ಇದೆಯಾ ಅಂತ ಹೇಳ್ತಾ ಇದ್ರು. ನಾನು ಗೊರವೆನೇ ಇವತ್ತು ಕುರಿ ಕಾಯೋನಾಗಿರೋದು. ಸರ್ ಇದರಲ್ಲಿ ಬೇಸಿಕಲಿ ನಾನು 4 ಹಾಡು ಅಂದ್ಕೊಂಡಿದ್ದೀನಿ, ಒಂದು ಒಟ್ಟು 5 ಹಾಡು ಅನ್ಕೊಳ್ಳಿ ಸರ್. ಟೆಕ್ನಿಷಿಯನ್ಸು ಈಗ ನನ್ನ ಟೀಮಲ್ಲಿ ತುಂಬಾ ಜನ ಇದ್ದಾರೆ. ನಮ್ಮ ಸರ್ ಈಗ ನಮ್ಮ ನಾಗೇಶ್ ಸರ್ ಇದ್ದಾರೆ ನಮ್ಮವರೇ, ಹಾಗೆ ನಮ್ಮ ಪ್ರಸಾದ್ ಸರ್ ಇದ್ದಾರೆ, ನನ್ನ ಹಲವಾರು ಟೀಮ್ ಇದ್ದಾರೆ, ನಮ್ಮ ಜಗವ್ ಇದ್ದಾರೆ, ಹಾಗೆ ನಮ್ಮ ಶಶಿ ಸರ್ ಇದ್ದಾರೆ. ಸರ್ ಹೋಗ್ತಾ ಇದ್ರೆ ನಮ್ಗೆ ನಾನು ಮಾಡ್ತಾ ಇದ್ದೀನಿ ಅಂದ್ರೆ 10 ಜನ ಬರ್ತಾ 10 ಜನಕ್ಕೂ ನಾನು ಕ್ಯಾಮ್ರಾ ಕೊಡೋಕ್ಕಾಗಲ್ಲ. 10 ಜನ ಟೆಕ್ನಿಷಿಯನ್ಸ್. ಈಗ ಬಸವರಾಜಣ್ಣ ಅಂದ್ರೆ ಸರ್ ಇನ್ನೂ ಫೈನಲ್ ಟಚ್ ಅಂದ್ರೆ ನಾನು ಇನ್ನೂ ಪ್ರೊಡ್ಯೂಸರ್ 1 ರೌಂಡ್ ಮೀಟಿಂಗ್ ಮಾಡಬೇಕು, ಯಾಕಂದ್ರೆ ಮುಹೂರ್ತ ಆಗದಲ್ಲಿ ಅದು ಫೈನಲ್ ಆಗುತ್ತೆ. ಯಾಕಂದ್ರೆ ನನ್ನ ಅನುಭವ ನೀವು ಹೇಳ್ತಾ ಇರೋದು ಕರೆಕ್ಟ್, ಯಾಕಂದ್ರೆ ಯಾರನ್ನೂ ನಾನು ಫೈನಲೈಸ್ ಮಾಡಿಲ್ಲ. ಯಾಕಂದ್ರೆ ನೀವು ಫೈನಲೈಸ್ ಮಾಡ್ಬಿಟ್ರೆ ಅಂದ್ರೆ ನನ್ಗೆ ಇನ್ನೊಬ್ಬ ಸ್ನೇಹಿತ ಇರ್ತಾನೆ. ನಿಜವಾಗ್ಲೂ ಇದು ಒಳ್ಳೆ, ಅದು ನಿಜಾಲು ಹೌದು. ಒಂದು ಬಜೆಟ್ ಈಗ ನಮ್ದು ಒಂದು ಸಾಧಾರಣ ಅಂದ್ರೆ ಸಾಧಾರಣ ಅಂತಲ್ಲ, ಒಂದು ಒಳ್ಳೆ ಬಜೆಟ್. ಅದ್ರಲ್ಲಿ ಒಳ್ಳೆ ಕ್ಯಾಮ್ರಾಮ್ಯಾನು, ಒಳ್ಳೆ ಟೆಕ್ನಿಷಿಯನ್ಸ್ಗೆ ಕೆಲಸ ಕೊಡ್ತೀನಿ. ಅದ್ರಲ್ಲೂ ಹಸುವಿಗಿರೋರಿಗೆ, ಹಸು ಅಂದ್ರೆ ಪಾಪ ಇವಾಗ ನಾನು ಇಲ್ಲಿ ವೇದಿಕೆ ಸಾಹೇಬ್ರ ಜೊತೆ ಹಚ್ಕೊಂತೀನಿ ಅಂತ ನಾನು ಮನ್ಸಲ್ಲೂ ಅನ್ಕೊಂಡಿಲ್ಲ, ಅದು ಈಡೇರ್ತಲ್ಲ. ಹಂಗೆ ರೀತಿ ಅವ್ರಿಗೂ ಅಷ್ಟೇ, ಅವರ ಕನಸುಗಳನ್ನ ಈಡೇರಿಸೋ ಶಕ್ತಿ ನನ್ಗೆ ಕೊಟ್ರೆ ದೇವರು ನಿಜಾಲು ಅವ್ರನ್ನ ಈಡೇರಿಸ್ತಾರೆ. ಅದೇ ನಮ್ಮ ದೀಪು ಹೇಳ್ತಾ ಇದಾರೆ, ಯಾರು ಪಾಪ ಸರ್ ಈ ಸಿನಿಮಾ ಲ್ಯಾಂಡ್ ಹೆಂಗೆ ರಾಜಕೀಯ ಹೆಂಗ್ ಗೊತ್ತಾ, ಪಾಪ ಬಹಳ ಹಸಿವಿರುತ್ತೆ. ನಾವು ಅವಕಾಶಗಳಿರಲ್ಲ, ಅವಕಾಶ ವಂಚಿತರಾಗಿರ್ತೀವಿ, ಅಂತವ್ರಿಗೆ ನಾವು ಅವಕಾಶ ಕೊಡ್ತೀವಿ ಸರ್. ಇವಾಗ ನಮ್ಮ ನಾಗಿ ಕೂಡ ಬಂದಿದ್ದಾರೆ ಸಿನಿಮಾ ಲ್ಯಾಂಡ್ ಅಲ್ಲಿ, ಅವರು ಒಂದು ಸಿನಿಮಾ ಕೆ ಮುಂಜಿ ಜೊತೆಲಿ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ನಮ್ಮ KR ಕ್ಷೇತ್ರದವ್ರೆ ಸರ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ರಾಜೇಶ್ ಅವರು ಈ ಮಾತು ಬಿಟ್ಬಿಟ್ರು, ನಮ್ಮ ಸಾಹೇಬ್ರ ಮುಂದೆ ನಾನು ಮಾತು ಕೊಡ್ತಾ ಇದ್ದೀನಿ. ನಮ್ಮ KR ಕ್ಷೇತ್ರದಲ್ಲಿ ಯಾರು ಕಲಾವಿದರಿದ್ದಾರೆ, ಯಾರು ತಂತ್ರಜ್ಞರಿದ್ದಾರೆ, ಯಾರು ಅವಕಾಶಗಳ ಇಲ್ಲ, ಅವ್ರಿಗೆ ನಾನು ಅವಕಾಶ ಕೊಡ್ತೀನಿ. ಯಾಕಂದ್ರೆ ಇದು ಸಾಹೇಬ್ರ ಚಿತ್ರ. KR ಜನತೆಗೆ ಕೊಟ್ರೆ ಅವ್ರು ಖುಷಿ ಪಡ್ತಾರೆ, ಪರವಾಗಿಲ್ಲ ನಮ್ಮ ಕ್ಷೇತ್ರದವ್ರನ್ನೇ ಹಾಕೊಂಡು ಮಾಡ್ತಾ ಇದ್ದಾನೆ ಮಹೇಶ್ ಅಂತ ಹೇಳಿದಾಗ ಅವ್ರಿಗೊಂದು ಹೆಸರು ಬರುತ್ತೆ, ಅವ್ರ ಕೀರ್ತಿ ಬರುತ್ತೆ. ನಾವು ಯಾವುದು ಕಿಂಚಿತ್ತು ಸರ್ ಬಸವರಾಜಣ್ಣನವರ ಹೆಸರನ್ನ ಒಂದು ಒಳ್ಳೇದ್ ಮಾಡ್ಬೇಕಂತ ಸದಾ ತುಡಿತದಲ್ಲಿ ಇರ್ತೀವಿ. ಅವರು ಒಂದು ಕ್ಯಾರೆಕ್ಟರ್ ಮಾಡಿಸ್ತೀರಾ ಸರ್? ಸರ್ ನಿಜವಾಗ್ಲೂ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಮ್ಮ ಸರ್ ಇದರ CM ಕ್ಯಾರೆಕ್ಟರ್ ಒಂದಿದೆ, ನಮ್ಮ ಬೈತಿ ಬಸವರಾಜಣ್ಣ ಮಾಡ್ಬೇಕು ಅಂತ ಆಸೆ ಇದೆ. ಯಾಕೆಂತ ಕೇಳಿ ಸರ್, ಒಂದು ಕುರಿಗಳನ್ನ ಇಲ್ಲ, ಇದು ನಾನು ಡ್ಯೂಯಲ್ ಕ್ಯಾರೆಕ್ಟರ್ ರಿವೀಲ್ ಮಾಡ್ಬಿಡ್ತೀನಿ ಇವತ್ತು ಸಾಹೇಬ್ರ ಮುಂದೆ. ನಾನು ಡ್ಯೂಯಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಒಬ್ಬ ಬೀರನ ಕುರಿಗಳನ್ನ ಲಾರಿ ಎಕ್ಸಕ್ ಹೋಗ್ತಾನೊಬ್ಬ, ಆ ಲಾರಿಗಳನ್ನ ಎಕ್ಸಕ್ ಹೋದ ಬೀರಪ್ಪ ತನ್ನ ಪ್ರಾಣ ಕೊಟ್ಬಿಡ್ತಾನೆ. CM ಆಗಿರ್ತಾರೆ, ಇದು ವಿಷಯ ಬರುತ್ತೆ, ಅವ್ರು ತಲುಪುತ್ತೆ. ಈ ತರ ಕುರಿಗಳಿಗೋಸ್ಕರ ಒಬ್ಬ ಪ್ರಾಣ ಕೊಟ್ಟ, ನಿನ್ನ ಕ್ಷೇತ್ರದಲ್ಲಿ ಆಗಿದೆ ಅಂತ CM ಗಂಟ ಗೊತ್ತದೆ. CM ಅವ್ರು ಬಂದು ಆ ಜಾಗದಲ್ಲಿ ಬಂದು ಆ ಲೋಕಲ್ MLA ಕರೆದಿ ಆಕ್ಷನ್ ತೆಗೆದು ಅವನ್ನ ಬಿಸಾಕ್ತಾರೆ. ಈ ತರ ಯಾಕೆ ಮಾಡಿದೆ? ಒಬ್ಬ ಕುರಿಗಳನ್ನ 10,000 ಲೆವೆಲ್ ಈ ಊರಲ್ಲಿ ಮಾಡಿದಾರೆ ಅಂದ್ರೆ ನೀನು ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ದೀಯ ಅಂತ ಹೇಳಿ ಆ CM ಕ್ಯಾರೆಕ್ಟರ್ ನಮ್ಮ ಬಸವರಾಜಣ್ಣ ಮಾಡಿದ್ರೆ ನಾನು ನಿಜವಾಗ್ಲೂ ಯಾಕೆ ಹೇಳಿ, ಇದ್ರಲ್ಲೂ ಒಂದು ಇದಿದೆ. ಯಾಕಂದ್ರೆ ಬಸವರಾಜಣ್ಣ CM ಕ್ಯಾರೆಕ್ಟರ್ ಅಲ್ಲ, ಕಮಿಟ್ ಅಂತಲ್ಲ, ಬಸವರಾಜಣ್ಣ ಇಷ್ಟೊತ್ತವರೆಗೂ ಬೇರೆಯವರಿಗೆಲ್ಲ ಕಮಿಟ್ ಮಾಡ್ತಿದ್ವು. ಒಂದಿನ ಅಲ್ಲ, ಯಾಕಂದ್ರೆ ಇದು ನಾನು ಜಂಬು ಕೇಳ್ಕೊಂತಲ್ಲ, ಸಬ್ಜೆಕ್ಟ್ ಅಲ್ಲಿ ಬರುತ್ತೆ ಸರ್. ನಾನು ತಾರಾ ಮೇಡಮ್ ಅನ್ಕೊಂಡಿದ್ದೆ, ನಮ್ಮ ಮೂಗ್ ಸುರೇಶ್ ಅಣ್ಣ ಅನ್ಕೊಂಡಿದ್ದೆ. ನನ್ನ ಸಾಹೇಬ್ರು ಮಾಡ್ಬಿಟ್ರೆ ಇಡೀ ಕ್ಷೇತ್ರ KR ಕ್ಷೇತ್ರ ಜನತೆ ನೋಡ್ತಾರೆ, ಇಡೀ ಕರ್ನಾಟಕ ನೋಡುತ್ತೆ. ಹಂಗಲ್ಲ, ಇದು ಒಂದು ರೀತಿ ಏನ್ ಗೊತ್ತಾ, KR ನಾನ್ ಮಾಡ್ತೀನೋ ನಾನು ಹೀರೋ ನೋಡ್ತಾರ ಇಲ್ವೋ, ಬಸವರಾಜಣ್ಣ ಮಾಡೋರಂದ್ರೆ ಫಸ್ಟ್ 3 ದಿವಸ ಹೌಸ್ಫುಲ್ ಸರ್, 1 ವಾರ ಹೌಸ್ಫುಲ್. ಯಾರು ಸರ್? ಅದೇ ನನ್ನ ಆಸೆ ಸಿನಿಮಾ ಇದನ್ನು ಸಾಹೇಬ್ರ ಹತ್ರ ಒಂದ್ ದಿವಸ ತಿರ್ಗಾ ಚಂದ್ರಣ್ಣ ಹಿಡ್ಕೊಂಡು ಅವ್ರು ಏನೇ ಹೇಳ್ಬೋದು, ಆದ್ರೆ ಕಲಾವಿದರಿದ್ದಾರೆ ಅದಕ್ಕೋಸ್ಕರ ಮಾಡಕ್ಕೆ. ಹಂಗಾಗಿ ಅವ್ರಿಗೆ ಅವಕಾಶ ಕೊಡ್ಲಿ. ನಾವು ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾಗಿರ್ತದೆ, ಹಂಗಾಗಿ ನಾವು ಜನಪ್ರತಿನಿಧಿಯಾಗಿರ್ತೀವಿ. ಅಲ್ಲ ಅವ್ರಿಗೆ ಫುಲ್ ಸಪೋರ್ಟ್ ಆಗಿ ನಾವು ನಿಂತ್ಕೊಂತೀವಿ. ನನ್ನ ಕ್ಷೇತ್ರದ ಜನತೆ ನೋಡೋಕ್ಕೆ ನಾವೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತೀವಿ. ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಸಮಾಜ ಇದೆ. ಏನಪ್ಪ ಯಾವುದೋ ಒಂದು ನಮ್ಮ ಪಿಕ್ಚರ್ ಬಂತು ಅಂತೇಳಿ ನಾವು ಕೂಡ ಹೋದಾಗ ಕೇಳ್ತಾರೆ, ಇಲ್ಲ ನೀವೆಲ್ಲ ನೋಡ್ರಿ ಅಂತ ಹೇಳಿದಾಗ ನಾವು ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡೋಂಥ ಕೆಲಸ ಮಾಡ್ಬೋದು. ಆದರೆ ಹಿರಿಯ ಕಲಾವಿದರು ಬಹಳಷ್ಟು ಜನ ಇದ್ದಾರೆ, ಅವರು ಆ ಪಾತ್ರವನ್ನು ಮಾಡೋದು ಒಳ್ಳೆದು ಅನ್ನೋ ನನ್ನ ಅನಿಸಿಕೆ ಇದೆ. ನೋಡೋಣ, ದೇವ್ರ ಇಚ್ಛೆ ಅದು. ನಾನು ಇವತ್ತು ಹೀರೋ ಆಗ್ತೀನಿ ಅಂತ ಅಂದಿದ್ದಿಲ್ಲ. ನಮ್ಮ ಸಾಹೇಬ್ರು ಮುಂದಿನ CM ಕೂಡ ಆಗ್ಬೋದು, ಆ ಒಂದು ಆಸೆ ಕೂಡ ನನ್ನ ಆಸೆ. ಆ ಆಸೆನ ಅದೇ
ಯಾಕಂದ್ರೆ ಇಲ್ಲಿ ಇದು ನಮ್ಮ ಒಂದು ಸಿನಿಮಾ ಮಾತಲ್ಲಿ ನಾವು ಅದ್ ಹೇಳ್ಬಾರ್ದು. ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಸಾಹೇಬ್ರು ಒಂದು ಸೀನ್ ಬಂದ್ರೆ ಇಡೀ ಕೃಷ್ಣಾಜ್ಪುರ ಅದು ಧೂಳಾಗ ಹೋಗುತ್ತೆ ಅವತ್ತು. ಅಲ್ಲ ಕೃಷ್ಣಾಜ್ಪುರ ಅಲ್ಲ, ಇಡೀ ಕರ್ನಾಟಕನೇ ಧೂಳಾಗ್ತದೆ. ಅದಲ್ಲ ನಿರ್ದೇಶಕರೇ ಮತ್ತೆ ನಾಯಕರೇ ಅಲ್ಲ, ತೆರೆ ಮೇಲೆ ಅಲ್ಲ, ನಿಜ ಜೀವನದಲ್ಲಿ ಆಗ್ಲಿ, ನಿಜ ಜೀವನದಲ್ಲಿ ಹಾಗೆ ಆಗ್ತಾರೆ. ಮಹೇಶ್ ಅಣ್ಣ, ಕಲಾವಿದರು ಮತ್ತೆ ಅಭಿಮಾನಿಗಳನ್ನ ಆಸೆನ ನಮ್ಮ ಯಜಮಾನರು MLA ಸಾಹೇಬ್ರು ನೆರವೇರಿಸ್ತಾರೆ. ಅದು ನಿಮ್ಮ ಫಿಲಿಂ ನಲ್ಲಿ ಅವ್ರು ಆಕ್ಟಿಂಗ್ ಮಾಡ್ತಾರೆ. ಅದೇ ಆನ್ ದಟ್ ನೋಟ್, ಅದೇ ಖುಷಿಗೆ ಮಹೇಶ್ ಚಿತ್ರತಂಡದ ಈಗ ಡಿಸೈನ್ ಮಾಡಿದ್ದೀರಾ, ಕುರಿ ಬದಲು ಮೇಕೆ ಹಾಕಿರೋ ಡಿಸೈನ್ ನೋಡಿದ್ರ ಕೆಳಗಡೆ ಕುರಿ ಯಾರು ಸರ್ ಹೇಳಿದ? ಕುರಿ ಹಿಂಗ್ ಕಡ್ಡಾಯಲ್ಲಿ ಬಂದ್ಬಿಟ್ಟು ಆ ಚಿಕ್ಕ ಮರಿ ಸರ್ 2 ದಿನ ನೋಡಿ ನನಗೋಸ್ಕರ ಹುಟ್ಟಿದ್ದು. ಕೆಳಗಡೆ ಲೋಗೋ ಸೆಕೆಂಡ್ ಹಾಫ್ ಟಗರು. ಆಯ್ತು ಸರ್. ಈಗ ಬ್ಯಾಕ್ ಟು ಬ್ಯಾಕ್ ಡೈಲಾಗ್ಸ್ ಬರ್ತಾ ಇರೋದು ನೋಡಿದ್ರೆ ಗೊತ್ತಾಗ್ತದೆ ನೀವು ಹೀರೋನೇ. ತುಂಬಾ ಒಳ್ಳೇದಾಗುತ್ತೆ. ನಾವು ಸಾಹೇಬ್ ಮುಂದೆ ಯಾವತ್ತೂ ಹೀರೋ ಅಲ್ಲ, ನಮ್ಮ ಸಾಹೇಬ್ರು, ನಾವು ನಿಜವಾದ ಹೀರೋ ಸಾಹೇಬ್ರು. ನಾವೆಲ್ಲರೂ ಏನ್ ಗೊತ್ತಾ, ನಾವೆಲ್ಲರೂ ಕುರಿ ಕಾಯರು, ನಮ್ ಕಾಯಿನೂ ಬೀರಪ್ಪನು ಅಂದಂಗೆ ನಮ್ ಬೀರಪ್ಪನು ನಮ್ ಸಾಹೇಬ್ರು ಅಷ್ಟೇ. ಬಹಳ ಕಷ್ಟಪಟ್ಟು ಇವತ್ತು ಮೇಲೆ ಬರ್ಬೇಕಂತೇಳಿ ಏನು ಹೊರಟಿದ್ದಾನೆ, ಅವನಿಗೆ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ಈಗ ನಮಗೂ ಅಷ್ಟೇ, ರಾಜಕಾರಣಿಗಳಿಗೂ ಅಷ್ಟೇ, ನಮ್ಮ ಬೆಂತಡಿದ್ರೆ ಮಾತ್ರ ನಾವೆಲ್ಲೋ ಒಂದು ಕಡೆ ಇನ್ನೂ ಹೆಚ್ಚು ಅಭಿವೃದ್ಧಿ ಪ್ರಗತಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ಸುದ್ದಿ ಮಾಧ್ಯಮದ ಸ್ನೇಹಿತರು ಇವತ್ತು ಅನೇಕ ಜನ ಬಂದಿದ್ದೀರಾ, ಹಲವಾರು ಪ್ರಶ್ನೆಗಳನ್ನು ಕೂಡ ತಾವು ಕೇಳಿದ್ದೀರಾ. ಎಲ್ಲವನ್ನು ಕೂಡ ನಿಮ್ಮ ಒಡಹುಟ್ಟಿದವನು ಅಂತ ಹೇಳ್ಕೊಂಡು ಅವನಿಗೆ ಹೆಚ್ಚು ಪ್ರೋತ್ಸಾಹವನ್ನು ಸುದ್ದಿ ಮಾಧ್ಯಮದ ಸ್ನೇಹಿತರು ಹೇಳಿ ತಮ್ಮ ಮುಖೇನ ಮನವಿಯನ್ನು ಮಾಡ್ತೇನೆ. ಮೇಲೆ ಮಹೇಶ್ ಅವ್ರ ಮೇಲೆ, ಆ ಕ್ಷೇತ್ರದ ಜನತೆ ಮೇಲೆ ಎಷ್ಟು ಪ್ರೀತಿ ಇದೆ, ಅವ್ರ ಒಡನಾಟ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸರ್. ನಿಮ್ಗೂ